ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಭರ್ಜರಿ ಜಯಗಳಿಸಿದ್ದಾರೆ. ಸೋಲಿನೊಂದಿಗೆ ಮತ್ತೆ ಏಕಾಂಗಿಯಾಗಿದ್ದಾರೆ ಶ್ರೀರಾಮುಲು. ಸತತ ಸೋಲಿನಿಂದ ಕಂಗೆಟ್ಟಿದ್ದಾರೆ ಶ್ರೀರಾಮುಲು. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಸೋತಿದ್ರು. ಈ ಬಾರಿಯ ಲೋಕಸಭೆಯಲ್ಲೂ ಕೂಡ 98,992 ಮತಗಳ ಅಂತರದಲ್ಲಿ ಸೋಲಾಗಿದೆ. ಮೋದಿಯಲ್ಲೇ ವರ್ಕೌಟ್ ಆಗಲಿಲ್ಲ. ಅನುಕಂಪದ ಅಸ್ತ್ರವೂ ಕೂಡ ಉಪಯೋಗಕ್ಕೆ ಬರಲಿಲ್ಲ. ಕಾಂಗ್ರೆಸ್ ಒಗ್ಗಟ್ಟು ಬಿಜೆಪಿಯ ಒಳೆಯೇಟಿನಿಂದ ರಾಮುಲು ಸೋಲಾಗಿದೆ ಅಂತ ಕೆಲವಷ್ಟು ಜನ ವಿಮರ್ಶೆ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹೀನಾಯವಾದ ಸೋಲು ರಾಮುಲುಗೆ ಸಿಕ್ಕಿತ್ತು. ಹೀಗಾಗಿ ಒಂದು ರೀತಿಯಲ್ಲೋ ಈ ರಾಮುಲು ಅವರ ಸೋಲು ಇಡೀ ಬಳ್ಳಾರಿಯಲ್ಲಿ ರಾಮುಲು ಶಕ್ತಿಯನ್ನು ಕುಗ್ಗಿಸಿದೆ ಅಂತ ವಿಶ್ಲೇಷಣೆ ಮಾಡ್ತಾ ಇದೆ. ಇನ್ನು ಅಲ್ಲಿ ವಿಜಯ ಸಾಧಿಸಿರುವಂಥ ಇ ತುಕಾರಾಂ ಜೊತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಅರುಣ್ ಒಂದು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ಜಯಬೇರಿ ಸಾಧಿಸಿದಂಥ ಅಭ್ಯರ್ಥಿಯಾದಂಥ ಇ ತುಕಾರಾಂ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಸತತವಾಗಿ 4 ಬಾರಿ ಕಾಂಗ್ರೆಸ್ ಶಾಸಕರಾಗಿ ದಾಖಲೆಯನ್ನು ಬರೆದಿದ್ವಿ. ಇದೀಗ ಮತ್ತೊಮ್ಮೆ ಸಂಸತ್ತಿಗೆ ಪ್ರವೇಶ ಮಾಡೋಕೆ 5ನೇ ಗೆಲ್ಲುವಿದೆ. ಸರ್, ಮೊದಲ ರಿಯಾಕ್ಷನ್ ಏನು ಸರ್? ಖಂಡಿತವಾಗ್ಲೂ ಮೊದಲನೇ ಬಾರಿ ನಮ್ಮ AICC ಅಧಿನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅಮ್ಮನವರಿಗೂ, ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೂ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ, ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ, ಜೊತೆಗೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಸಚಿವರಿಗೂ, ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ ಮತದಾರರಿಗೂ ನಾನು ಮೊದಲನೇ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಎಲ್ಲ ಒಂದು ಕಡೆ ಸಮೀಕ್ಷೆಗಳು ಕಳೆದ 3 ದಿನದಿಂದ ತಮ್ಮ ವಿರುದ್ಧವಾಗಿದ್ದು, ಸೊ ಈ ಸಮೀಕ್ಷೆಗಳ ಜೊತೆಗೆ ಕೂಡ ಯಾವ ರೀತಿಯಾದಂಥ ವಿಶ್ವಾಸ ಇತ್ತು ಮತ್ತು ಇವತ್ತು ಗೆದ್ದಿದ್ದೀರಿ, ಏನಿರುತ್ತೆ? ಖಂಡಿತವಾಗ್ಲೂ ನಮಗೆ ನಾನೇನು ಪ್ರಚಾರವನ್ನೆಲ್ಲ ಮಾಡಿದ್ದೀವಿ, ಸಚಿವರು, ಶಾಸಕರು ನಾವೇನು ಪ್ರಚಾರವನ್ನು ಮಾಡಿದ್ವಿ, ಖಂಡಿತವಾಗ್ಲೂ ನಾವು 1 ಲಕ್ಷ ಲೀಡ್ ಮೇಲೆ ನಾವು ಗೆಲ್ತೀವಂತ ನಮಗೆ ವಿಶ್ವಾಸ ಇತ್ತು. ಆ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ. ಕೇವಲ 250 ಡಿಫ್ರೆನ್ಸ್ ಇದ್ದಾವೆ ಅಷ್ಟೇ. 99,730 ಲೀಡ್ ನಮ್ಮದು ಆಗಿರ್ತಕ್ಕಂಥದ್ದು. ಅಭಿವೃದ್ಧಿ ವಿಚಾರದಲ್ಲಿ ಮಾತಿನ ಭರಾಟೆ ಭಾಳ ಸದ್ದು ಮಾಡ್ತು. ಧರ್ಮ ಅಧರ್ಮದ ರಾಜಕಾರಣ ಮುನ್ನೆಲೆಗೆ ಬಂತು. ಕೌರವರು ಪಾಂಡವರು ಅನ್ನೋಂಥ ಶಬ್ದಗಳು ಪದಪ್ರಯೋಗ ಆಯಿತು. ಸರಳ ಸಜ್ಜನಿಕೆ, ಯಾರು ದುಷ್ಟ ಅನ್ನೋಂಥ ಎಲ್ಲ ಶಬ್ದಗಳು ಕೂಡ ಬಳಕೆ ಆದವು. ನಮಗೆ ಧರ್ಮ ಅನ್ನಪ್ಪ ಅಂದರೆ ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಆಡಳಿತ ಪಕ್ಷ, ನಮ್ಮ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ನಾವೇನು ನುಡಿದಂತೆ ಒಂದು ನಡ್ಕೊಂಡಿದ್ದೀವಿ, ಇವತ್ತು ವಿಶ್ವಾಸಕ್ಕೆ ನಡ್ಕೊಂಡಿದ್ದೀವಿ. ಅದು ನಮಗೆ ಬ್ಯಾಕ್ ಬೋನ್ ಆಗಿದೆ. ಜೊತೆಗೆ ಅದು ಧರ್ಮ ಅಂತಲೇ ಹೇಳ್ತೀನಿ. ಕೆಲವೊಂದು ಕಡೆ ಕಾಂಗ್ರೆಸ್ನ ಸಾಧನೆ ಕಳೆದ 20 ವರ್ಷಗಳಲ್ಲಿ ಬಳ್ಳಾರಿ ತೃಪ್ತಿಕರವಾಗಿರಲಿಲ್ಲ. ಉಗ್ರಪ್ಪ ಉಪಚುನಾವಣೆ ಗೆದ್ದು ಬಿಟ್ಟರೆ ಯಾವ ರೀತಿಯಾದಂಥ ಸಾಧನೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿತ್ತು. ಖಂಡಿತವಾಗ್ಲೂ ಇತಿಹಾಸ ಮರೆತರವರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಸಂಸದರು 4 ಸಂಸದರೇನ ಕರುಣಾಕರ್ ರೆಡ್ಡಿಯವರು, ಶಾಂತಕ್ನವರು, ಶ್ರೀರಾಮುಲು ಅವರು, ಜೊತೆಗೆ ದೇವೇಂದ್ರಪ್ಪನವರು, ಅವರು ಪಾರ್ಲಿಮೆಂಟಿಗೆ ಹೋಗಿ ಏನು ಕಾರ್ಯನಿರ್ವಹಿಸ್ಬೇಕು, ಏನು ಮಾಡಬೇಕು ಅಂತ ಅಂದ್ಕೊಂಡು ಇತಿಹಾಸ ಕೂಡ ಒಂದು ತಿಳ್ಕೊಂಡಿರಲಿಲ್ಲ. ಹಿಂದಾಗಿ ಇತಿಹಾಸ ಸೃಷ್ಟಿ ಮಾಡೋಂಥ ಅವ್ರು ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ಸಂಡೂರಿನಲ್ಲಿ 4 ಬಾರಿ ಶಾಸಕನಾಗಿ ಏನು ನುಡಿದಿದ್ದೀನಿ, ನಾನು ಅಕೌಂಟಬಿಲಿಟಿ ಕೊಟ್ಟಿದ್ದೀನಿ. ಎವರಿ ಎಲೆಕ್ಷನ್ಗೆ ನಾನು ಎಷ್ಟು ಹೆಡ್ ಆಫ್ ಅಕೌಂಟ್ ವೈಸ್ ನಾನು ಗ್ರ್ಯಾಂಟ್ ತಂದಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ನಾನು ಅಕೌಂಟ್ ಎವರಿ 5 ಇಯರ್ಸ್ಗೆ ಒಂದು ಬುಕ್ ಹಂಚಿದ್ದೀನಿ. ಆಮೇಲೆ ನೀವು ಈಗಾಗಲೇ ಶಾಸಕರಾಗಿ ಅನುಭವ ಇದೆ, ಸಚಿವರಾಗಿ ಕೂಡ ಕೆಲಸ ಮಾಡಿದೆ. ಆದರೆ ಸಂಸತ್ ಪ್ರವೇಶ ಮಾಡೋದು ಮತ್ತು ಸಂಸದರಾಗಿ ಕೆಲಸ ಮಾಡೋದು ಹೊಸ ಅನುಭವ. ಈ ವಿಭಿನ್ನ ಅನುಭವಕ್ಕೆ ಯಾವ ರೀತಿಯಾಗಿ ತಯಾರು? ಸಿಸ್ಟಮ್ ಚೇಂಜ್ ಇರ್ತೈತೆ. ಅದು ದೇಶ, ಇದು ರಾಜ್ಯ. ಸಿಸ್ಟಮ್ ಆಲ್ ಎವ್ರಿಥಿಂಗ್ ಇಸ್ ಸೇಮ್. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ, ಅನುಭವ ಇದೆಯಲ್ಲ, ಅದು ನನಗೆ ವರ್ಕೌಟ್ ಆಗ್ತದೆ ಕೆಲಸ ಮಾಡೋಕೆ ಅಷ್ಟೇ. ಟಿಕೆಟ್ ತಮಗೆ ಫೈನಲ್ ಆದ ತಕ್ಷಣವೇ ನೀವು ಕನಕದುರ್ಗಮ್ಮ ಗುಡಿಗೆ ಬರ್ತೀರಿ. ಅಲ್ಲಿ ಒಂದು ಮಾತನ್ನು ಹೇಳ್ತೀರಿ, ಇಂಡಿಯಾ ಒಕ್ಕೂಟ 200 ಗೆದ್ದ ಅನ್ನೋಂಥ ಭವಿಷ್ಯ ನೋಡ್ತೀರಿ. ಅದೀಗ ನಿಜ ಆಗಿರ್ತದೆ. ಯಾವ ರೀತಿಯಾಗಿ ಅನಿಸ್ತದೆ? ಖಂಡಿತವಾಗ್ಲೂ ನನಗೆ ಒಂದು ದೊಡ್ಡ ಅನುಭವ ಇದೆ ರಾಜಕಾರಣದಲ್ಲಿ. ಇವತ್ತು ಅನುಭವದ ಮೇಲೆ ನಾನು ನುಡಿದಿದ್ದೆ. ಅದೇ ಥರ ಇವತ್ತು ರಿಸಲ್ಟ್ ಕೂಡ ಇವತ್ತು ಬಂದಿರತಕ್ಕಂಥದ್ದು. ಇದು ದೇಶದ ಜನತೆಯ ಒಂದು ಆಶಯ ಕೂಡ ಅಂತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಿಷ್ಟು ನೂತನವಾಗಿ ಆಯ್ಕೆಯಾದಂಥ ಇ ತುಕಾರಾಂ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.